ಹಾಯ್ ಗೈಸ್, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ನಾನು ಕಡಲೆಕಾಯಿ ಪರ್ಸೆಗೆ ಹೋಗಿದ್ದೆ. ಸೊ ನಿಮ್ಮಲ್ಲಿ ಯಾರ್ಯಾರೆಲ್ಲ ಕಡಲೆಕಾಯಿ ಪರ್ಸೆಗೆ ಹೋಗಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಬೈ ದ ವೇ, ನಾನು ಹೊಸ ಮೈಕ್ನ ಕೂಡ ಪರ್ಚೇಸ್ ಮಾಡಿದ್ದೀನಿ, ಲೈಟ್ನ ಕೂಡ ಪರ್ಚೇಸ್ ಮಾಡಿದ್ದೀನಿ. ಆದಷ್ಟು ಬೇಗ ಅದರ ರಿವ್ಯೂ ಬೇರೆ ವಿಡಿಯೋದಲ್ಲಿ ಬರುತ್ತೆ. ಸೊ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ನಾನು ಕಡಲೆಕಾಯಿ ಪರ್ಸೆಯಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಯು ವಿಲ್ ಬಿ ಸೀಯಿಂಗ್ ಇನ್ ದಿಸ್ ವಿಡಿಯೋ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಯೂಸ್ಫುಲ್ ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಆ ಪ್ರಾಡಕ್ಟ್ಸ್ಗೆ ಎಷ್ಟು ಪೇ ಮಾಡಿದೆ ಎಲ್ಲಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನು ಯಾವುದನ್ನು ಕೂಡ ಓಪನ್ನು ಮಾಡಿಲ್ಲ ಮತ್ತು ಟ್ರೈ ಕೂಡ ಮಾಡಿಲ್ಲ, ತಂದಿನೇನೆ ಹಾಗೆ ಇಟ್ಟಿದ್ದೀನಿ. ಸೊ ಇವತ್ತು ನಿಮ್ಮ ಮುಂದೆನೇ ಎಲ್ಲಾನು ಟ್ರೈ ಮಾಡ್ತೀನಿ, ಹೇಗಿದೆ ಅಂತ ತೋರಿಸ್ತೀನಿ. ಸೊ ದಿಸ್ ವಿಲ್ ಬಿ ಲಾಂಗ್ ವಿಡಿಯೋ. ಸೊ ಏನಾದರೂ ತಿನ್ಕೊಂಡು ನನ್ನ ವಿಡಿಯೋನ ಎಂಜಾಯ್ ಮಾಡ್ತಾ ನೋಡಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ಲಿ ನಮ್ಮಮ್ಮ ಇದನ್ನ ತಗೊಂಡ್ರು. ಇದು ಜಾಡಿ ತುಂಬಾನೇ ಚೆನ್ನಾಗಿದೆ ಡಿಸೈನ್. ಟ್ರಸ್ಟ್ ಮೀ, ದಿಸ್ ಇಸ್ ಜಸ್ಟ್ ಫಾರ್ ₹100. ಸೊ ಇದು ಪಿಂಗಾಣಿದು ಈ ತರ ಬರುತ್ತೆ ಒಳಗಡೆ. ಇದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸೊ ದಿಸ್ ಇಸ್ ದ ಒನ್, ದಿಸ್ ಇಸ್ ದ ಡಿಸೈನ್, ಸೋ ಪ್ರಿಟಿ, ತುಂಬಾನೇ ಚೆನ್ನಾಗಿದೆ. ಸೊ ನಮ್ಮಮ್ಮ ಈ ತರದ್ದು ತುಂಬಾ ದಿನದಿಂದ ತಗೋಬೇಕು ಅಂತ ಅನ್ಕೊಳ್ತಾ ಇದ್ರು. ದಿಸ್ ಇಸ್ ಫಾರ್ ₹100. ಅಂಡ್ ಇದೇ ತರದ್ದು ಇನ್ನೊಂದು, ಬಟ್ ಇದು ಸ್ವಲ್ಪ ದೊಡ್ಡದಿದೆ ಮತ್ತೆ ಶೇಪ್ ಅಂಡ್ ಡಿಸೈನ್ ಇಸ್ ಡಿಫ್ರೆಂಟ್. ಇದು ಜಸ್ಟ್ ಫಾರ್ ₹120. ನಮ್ಮಮ್ಮ ಇನ್ನೂ ಜಾಸ್ತಿ ಈ ತರದ ತಗೊಳ್ಳೋಣ ಅಂತ ನೋಡ್ತಾ ಇದ್ರು, ಬಟ್ ಬೇಡ, ಸಾಕು ಎರಡೇ. ಇದು ಬಿಕಾಸ್ ನಮ್ಮನೇಲಿ ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ. ಈಗ ನಾನು ಏನೆಲ್ಲ ಥಿಂಗ್ಸ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ತೋರ್ಸೋದಕ್ಕೆ ಐ ಆಮ್ ವೆರಿ ಮಚ್ ಎಕ್ಸೈಟ್. ಫಸ್ಟ್ಲಿ ದಿಸ್ ಹ್ಯೂಜ್ ಬ್ಯಾಗ್. ಇದನ್ನ ನಾವು ಯಾಕೆ ಪರ್ಚೇಸ್ ಮಾಡಿದ್ವಿ ಅಂತ ಅಂದ್ರೆ, ಏನೇ ತಗೊಂಡ್ಬಿಟ್ರೇನು ಇದ್ರೊಳಗಡೆ ಹಾಕೋಬಹುದು, ಡಂಪ್ ಮಾಡ್ಬೋದು ಅಂತ ನಾವು ಈ ತರದೊಂದು ದೊಡ್ಡ ಟೋಟ್ ಬ್ಯಾಗ್ನ ತಗೊಂಡ್ವಿ. ದಿಸ್ ಇಸ್ ನಾಟ್ ಅ ಕೈಂಡ್ ಆಫ್ ಟೋಟ್ ಬ್ಯಾಗ್, ಬಟ್ ಯಾ ಒನ್ ಟೈಮ್ ಊರಿಗೆಲ್ಲ ಹೋಗ್ತಾ ಇದೀವಿ ಅಂತ ಅಂದ್ರೆ ನಮ್ಮಮ್ಮ ಈ ತರದೊಂದು ಬ್ಯಾಗ್ ಬೇಕಾಗುತ್ತೆ ಅಂತ ಇದನ್ನ ಒಂದು ತಗೊಂಡ್ರು. ಐ ಥಿಂಕ್ ವಿ ಪೇಡ್ ₹150 ಫಾರ್ ದಿಸ್. ತುಂಬಾನೇ ಚೆನ್ನಾಗಿದೆ. ಜಸ್ಟ್ ಒನ್ ಜಿಪ್ ಈ ತರ ಇದೆ. ಇದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಬಟ್ ತುಂಬಾ ದೊಡ್ಡದಿದೆ. ನನ್ನ ಫಸ್ಟ್ ಪರ್ಚೇಸ್ ಬಂದು ದಿಸ್ ಒನ್. ನಾನು ಈ ತರ ಯಾವತ್ತೂ ವಾಚ್ ನ ಟ್ರೈ ಮಾಡಿಲ್ಲ ಅಂತ ಅಂದ್ರೆ ಜಸ್ಟ್ ಇದನ್ನ ಹೀಗೆ ಟಚ್ ಮಾಡೋದು. ದಿಸ್ ವಿಲ್ ಶೋ ದ ಟೈಮ್. ಇದ್ರಲ್ಲಿ ಟೈಮ್ ಎಲ್ಲ ಸೆಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನಾನು ಯಾಕೆ ಇದನ್ನ ತಗೊಂಡೆ ಅಂತ ಅಂದ್ರೆ ಜಸ್ಟ್ ಫಾರ್ ಸ್ಟೈಲಿಂಗ್ ಪರ್ಪಸ್. ನನಗೆ ಈ ಕಲರ್ ಇಷ್ಟ ಆಯ್ತು, ಮತ್ತೆ ದಿಸ್ ಪ್ಯಾಟ್ರನ್ ಇಷ್ಟ ಆಯ್ತು, ಮತ್ತೆ ಬೆಲ್ಟ್ ವಾಚ್. ನನ್ನ ಹತ್ರ ಫಸ್ಟ್ ವಾಚ್ ಇದ್ದು ವೈಟ್ ಕಲರ್ ಬೆಲ್ಟ್ ವಾಚ್. ಅದಾದ್ಮೇಲೆ ನಾನು ಇದೇ ಬೆಲ್ಟ್ ವಾಚ್ ನ ಯೂಸ್ ಮಾಡ್ತಾ ಇರೋದು. ಬಂದು ಈ ತರ ರಬ್ಬರ್ ಬ್ಯಾಂಡ್ಸ್ ನ ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿರುತ್ತೆ. ನನಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಡೈಲಿ ಏನಾದ್ರೂ ಬೇಕು ಹಾಕೊಳ್ಳೋದಕ್ಕೆ. ಸೊ ಇದೊಂದು ರಬ್ಬರ್ ಬ್ಯಾಂಡ್ ನ ಪರ್ಚೇಸ್ ಮಾಡಿದೆ. ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಇದು ಒಂದು ಪ್ಲಾಂಟ್ ನಮ್ಮಮ್ಮ ಬೇಕು ಅಂತ ತಗೊಂಡ್ರು. ಇದು ಸೆಟ್ ಆಫ್ 2 ಅಂದ್ರೆ ಎರಡಕ್ಕೂ ಸೇರಿಸಿ ₹100. ಅಂದ್ರೆ ಒಂದು 50 ಬೀಳುತ್ತೆ. ನಾವು ಜಸ್ಟ್ ಒಂದು ಸಾಕು ಅಂತ ತಗೊಂಡ್ವಿ. ಇದ್ರ ಮೇಲೆ ಏನೋ ಚರಿ ತರ ಇದೆ. ಸೊ ದಿಸ್ ಇಸ್ ಆಲ್ಸೋ ನೈಸ್. ಇದ್ರೊಳಗಡೆ ಕ್ಲೇ ಇದೆ, ಆಸ್ ಯು ಗೈಸ್ ಕ್ಯಾನ್ ಸಿ, ಕ್ಲೇ ಇರೋದು ಇದ್ರಲ್ಲಿ. ತುಂಬಾ ಕ್ಯೂಟ್ ಆಗಿದೆ. ನಮ್ಮ ಟೀ ಪಾಯ್ ಮೇಲೆ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನ ಒಂದನ್ನು ತಗೊಂಡ್ವಿ. ಹೀಗೆ ಯೂಶಲಿ ಈ ತರ ಹಣೆ ಬಟ್ಟಿಟ್ರೆ ಕಾಣೋದೇ ಇಲ್ಲ. ನಾನು ತುಂಬಾ ದೊಡ್ಡದಾಗಿಡ್ತೀನಿ. ಇಷ್ಟು ದೊಡ್ಡದಾಗಿರಕ್ ನಂಗೆ ಇಷ್ಟ ಆಗೋದಿಲ್ಲ. ಸೊ ಎಲ್ಲಾದ್ರೂ ಮದ್ವೆಗೆಲ್ಲ ಹೋದಾಗ ಬೇಕಾಗುತ್ತೆ, ಮತ್ತೆ ಟ್ರೆಡಿಷನಲ್ ವೇರ್ ಡ್ರೆಸ್ಸಸ್ ಎಲ್ಲ ಹಾಕೊಂಡಾಗ ಬೇಕಾಗುತ್ತೆ ಅಂದ್ಬಿಟ್ಟು ಈ ತರ ಒಂದು ಸ್ಟಿಕ್ಕರ್ ಪ್ಯಾಕೆಟ್ ನ ತಗೊಂಡೆ. ನಾನು ಚಿಕ್ಕ ವಯಸ್ಸಿಂದಾನು ನಾನು ಇದೇ ಸ್ಟಿಕ್ಕರ್ಸ್ ನ ಇಡೋದು. ಸೊ ಈ ತರ ತಗೊಂಡೆ. ಇದಕ್ಕೆ ₹10 ಪೇ ಮಾಡಿದೆ ಅನ್ಸುತ್ತೆ ಅಷ್ಟೇ. ಅಂಡ್ ನೆಕ್ಸ್ಟ್ ಬಂದು ಲಾಟ್ಸ್ ಆಫ್ ಸ್ಕ್ರಂಚೀಸ್ ನ ಪರ್ಚೇಸ್ ಮಾಡಿದ್ದೀನಿ ನಾನು, ಬಿಕಾಸ್ ನನಗೆ ಬೇಕು ಡೈಲಿ ಕಾಲೇಜ್ಗೆ ಹಾಕೊಂಡು ಹೋಗೋದಕ್ಕೆ. ಸೊ ಐ ಥಿಂಕ್ ನಾನು ಇದು ಮೂರನ್ನ ಒಂದ್ ಕಡೆ ಪರ್ಚೇಸ್ ಮಾಡಿದೆ ಅಂತ ಅನ್ಸುತ್ತೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ನೋ, ಈ ಮೂರನ್ನ ಒಂದ್ ಕಡೆ ಪರ್ಚೇಸ್ ಮಾಡಿದೆ. ₹50ಗೆ 3 ಅಂತ ಅನ್ಸುತ್ತೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ದೆನ್ ಇದು ಒಂದನ್ನ ಪರ್ಚೇಸ್ ಮಾಡಿದೆ. ದಿಸ್ ಕಲರ್ ಇಸ್ ಲೈಕ್ ಸಮಥಿಂಗ್ ಜಾತ್ರೆ ಅನ್ನಿಸ್ತಿದೆ ಇವಾಗ, ನನಗೆ ಗೊತ್ತಿಲ್ಲ, ತಗೊಂಡ್ಬಿಟ್ಟಿದ್ದೀನಿ. ಲೆಟ್ಸ್ ಸಿ, ಯಾವಾಗಾದ್ರೂ ಯಾವ್ದಾದ್ರು ಡ್ರೆಸ್ ಮ್ಯಾಚ್ ಮಾಡ್ಬಿಟ್ಟು ಹಾಕೋಬಹುದು. ಸೊ 4 ಸ್ಕ್ರಂಚೀಸ್ ನ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ನನ್ಗೊಂಥರ ಕೋಇನ್ಸಿಡೆನ್ಸ್ ಅಂತಾನೆ ಹೇಳ್ಬೋದು. ಈ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ನಾನು ಸೇಲ್ ಎಲ್ಲ ಮುಗಿಸ್ಕೊಂಡು ಗಾಂಧಿ ಬಜಾರ್ ರೋಡ್ಗೆ ಹೋದ್ವಿ. ಅಂದ್ರೆ ಪರ್ಸೆ ಎಲ್ಲ ಮುಗಿಸ್ಕೊಂಡು ಗಾಂಧಿ ಬಜಾರ್ ರೋಡ್ಗೆ ಹೋದ್ವಿ. ಅಲ್ಲಿ ಒಂದು ಶಾಪ್ ಇತ್ತು. ಇಟ್ ವಾಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಮೇಕಪ್ ಐಟಮ್ಸ್. ನಾನು ಇಲ್ಲಿ ಹೋಗೋಣ ಅಂತ, ದೇರ್ ವಾಸ್ ಅ ಸೇಲ್ ಗೋಯಿಂಗ್ ಆನ್. ಸೊ ನಾನು ಹೋದೆ ಅಲ್ಲಿ. ಬಟ್ ಅವ್ರದ್ದು ಎಷ್ಟೊಂದು ಬ್ರಾಂಚಸ್ ಕೂಡ ಇದೆ ಅಂತೆ. ಅವರು ನಾನು ವಿಡಿಯೋ ಮಾಡ್ತಾ ಇದ್ದಿಲ್ಲ ನೋಡಿ ಹೇಳಿದ್ರು, ತುಂಬಾ ಬ್ರಾಂಚಸ್ ಇದೆ ಮಾರ್ಕೆಟ್ ಅಲ್ಲೆಲ್ಲ, ನೀವು ಚಿಕ್ಕಪೇಟೆಯಲ್ಲೆಲ್ಲ ಯು ಕ್ಯಾನ್ ವಿಸಿಟ್ ಅಂತ. ನನಗೆ ಅಲ್ಲಿ ನಾನು ಒಂದು ಕಲರ್ ಕರೆಕ್ಟರ್ ನ ಹುಡುಕ್ತಾನೆ ಇದೆ ಎಷ್ಟೊಂದ್ ದಿನ. ನಾನು ಇನ್ಸೈಟ್ ಪ್ಯಾಲೆಟ್ ಎಲ್ಲ ಹುಡುಕ್ತಾ ಇದೆ, ಬಟ್ ಅದು ಬಿಟ್ ಕಾಸ್ಟ್ಲಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಐ ವಾಂಟೆಡ್ ಟು ಪರ್ಚೇಸ್ ಅ ಕಲರ್ ಕರೆಕ್ಟರ್. ನನಗೆ ಕನ್ಸೀಲರ್ ಯೂಸ್ ಮಾಡಕ್ಕೆ ಅಷ್ಟು ಇಷ್ಟ ಆಗಲ್ಲ. ಸೊ ಐ ವಾಂಟೆಡ್ ಕಲರ್ ಕರೆಕ್ಟರ್. ಅದನ್ನೇ ಬೇಕಾದ್ರೆ ಕನ್ಸೀಲರ್ ತರ ಯೂಸ್ ಮಾಡ್ಬೋದು ಅಂತ. ಸೊ ನಾನು ಆಕ್ಚುಲಿ ಇದು ಕನ್ಸೀಲ್ ಮಾಡೋದಕ್ಕೇನೆ, ಬಟ್ ಇದನ್ನ ಕಲರ್ ಕರೆಕ್ಟರ್ ಅಂತ ಹೇಳ್ತಾರೆ.
ಸೊ ಈ ಶೇಡ್ನ ಪರ್ಚೇಸ್ ಮಾಡಿದೆ. ನಾನು ಯಾವುದೋ ತೊಗೊಂಡ್ಬಿಟ್ಟಿದ್ದೆ, ಬಟ್ ಅವರೇ ಇದು ನಿಮ್ಮ ಶೇಡ್ ತಗೊಳ್ಳಿ ಚೆನ್ನಾಗಿರುತ್ತೆ ಇದು ಅಂತ ಈ ಶೇಡ್ನ ನನಗೆ ಕೊಟ್ಟರು. ಸೊ ಇದು ಶೇಡ್ ಯಾವುದು ಅಂತ ನಂಗೆ ಗೊತ್ತಿಲ್ಲ, ಬಟ್ ಅವರು ಇದು ಕೊಟ್ಟರು, ನಿಮಗೆ ಚೆನ್ನಾಗಿ ಕಾಣುತ್ತೆ ಈ ಶೇಡು ಅಂದ್ಬಿಟ್ಟು. ಸೊ ದಿಸ್ ಇಸ್ ದ ಒನ್. ಹೀಗಿರುತ್ತೆ ಇದು, ಜಸ್ಟ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಟ್ಯೂಬಲ್ಲಿ. ಸೊ ದಿಸ್ ಇಸ್ ದ ಬ್ರಷ್. ಸೊ ಆಸ್ ಯು ಗೈಸ್ ಕ್ಯಾನ್ ಸಿ ಇದು ಬ್ರಷ್ ಇದು. ಸೊ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ಅವರೇ ಇದನ್ನ ಸಜೆಸ್ಟ್ ಮಾಡಿದ್ರು, ಇದನ್ನ ತಗೊಳ್ಳಿ ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ಅವರು ಕಮ್ಮಿ ಕೂಡ ಮಾಡಿದ್ರು. ನಾನು ಇನ್ನೂ ಒಂದು ಪ್ರಾಡಕ್ಟ್ ತಗೊಂಡಿದ್ದೀನಿ, ಅದು ತೋರಿಸ್ತೀನಿ ಸಿಕ್ತಾಗ. ಸೊ ಇದನ್ನ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಬಂದು ಇದನ್ನೊಂದು ತಗೊಂಡೆ. ದಿಸ್ ಇಸ್ ಸೋ ಸಾಫ್ಟ್. ಲುಕ್ ಅಟ್ ದಿಸ್ ಕ್ಲಿಪ್. ಇದು ಕ್ಲಿಪ್ಪು, ಇದಕ್ಕೆ ಈ ತರ ಮಾಡಿದ್ದಾರೆ, ಜುಗಾಡೆ ಇದು. ಬಟ್ ನಂಗೆ ಇಷ್ಟ ಆಯ್ತು, ಈಗ ತುಂಬಾ ಟ್ರೆಂಡಿಂಗ್ ಆಗಿದೆ. ಇದು ನಮ್ಮಮ್ಮ ತಗೋ ಅಂತ ಅಂದ್ರು, ಅದಕ್ಕೋಸ್ಕರ ತಗೊಂಡೆ. ದಿಸ್ ಇಸ್ 40 rupees. ತುಂಬಾನೇ ಕಲರ್ ಆಪ್ಷನ್ಸ್ ಇತ್ತು, ಬಟ್ ಇದು ಯೂನಿಕ್ ಆಗಿತ್ತು, ಅಲ್ಲಿರೋದ್ರಲ್ಲಿ ಯೂನಿಕ್ ಆಗಿತ್ತು. ಸೊ ನಾನು ಇದನ್ನೊಂದು ತಗೊಂಡೆ. ಅಂಡ್ ದೆನ್ ಇಯರಿಂಗ್ಸ್ ಸಿಕ್ಕಾಪಟ್ಟೆ ಪರ್ಚೇಸ್ ಮಾಡ್ಬಿಟ್ಟಿದೀನಿ. ಇದು ನಮ್ಮ ಅಮ್ಮನ ಸೆಲೆಕ್ಷನ್. ಸೊ ಇದೊಂದು ತಗೋ ಅಂತ ಅಂದ್ರು, ಬೋ ಇರೋ ಅಂತದ್ದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ದಿಸ್ ಇಸ್ ಸೋ ಕ್ಯೂಟ್ ಅಂಡ್ ದಿಸ್ ಇಸ್ ಜಸ್ಟ್ ಫಾರ್ ₹10. ಸೊ ತುಂಬಾನೇ ಚೆನ್ನಾಗಿದೆ. ಆಸ್ ಯು ಗೈಸ್ ಕ್ಯಾನ್ ಸಿ, ಇದು ಯಾವ ಡ್ರೆಸ್ ಬೇಕಾದ್ರೂ ಸಖತ್ತಾಗಿ ಸೂಟ್ ಆಗುತ್ತೆ. ಸೊ ಇದೊಂದು ತಗೊಂಡೆ. ಅಂಡ್ ದೆನ್ ಈ ನಡುವೆ ನನಗೆ ಬ್ಯಾಂಗಲ್ಸ್ ಅಂದ್ರೆ ಅಬ್ಸೆಷನ್. ನೋಡ್ಬೋದು, ಕೈ ತುಂಬಾ ಬಳೆ ಹಾಕೊಂಡ್ಬಿಟ್ಟಿರ್ತೀನಿ ನಾನಂತೂ ಈ ನಡುವೆ. ಸೊ ಬ್ಯಾಂಗಲ್ಸ್ ಮತ್ತೆ ಈ ತರದ್ದೊಂದು ತಗೊಂಡೆ ನಾನು. ಇದು ಸಿಲ್ವರ್ ಬ್ಯಾಂಗಲ್ಸ್. ಈ ತರ ಕಾಣುತ್ತೆ ಇದು. ಯಾವ್ದಾದ್ರು ಫಂಕ್ಷನ್ಸ್ಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಇದಕ್ಕೂ ಅಷ್ಟೇ ನಾನು ಇಷ್ಟಕ್ಕೆ ಸೇರಿಸಿ ₹100 ಪೇ ಮಾಡಿದೆ. ಇದನ್ನ ನಾವು 2 ಕೈಗೆ ಬೇಕಾದ್ರೂ ಹಾಕೋಬಹುದು, ಇಷ್ಟಿಷ್ಟು, ಇಲ್ಲ ಒಂದೇ ಕೈಗೆ ಬೇಕಾದ್ರೂ ಹಾಕೋಬಹುದು. ಹಾಕೊಂಡು ತೋರಿಸ್ತೀನಿ ಒಂದ್ಸತಿ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು. ಸೊ ಈ ತರ ಕಾಣುತ್ತೆ. ಯಾವ್ದಾದ್ರು ಹಬ್ಬಕ್ಕೆ ಫಂಕ್ಷನ್ಸ್ಗೆ ಎಲ್ಲ ವೇರ್ ಮಾಡಕ್ ಚೆನ್ನಾಗಿರುತ್ತೆ ಅಂತ ₹100ಗೆ ಇದೊಂದು ತಗೊಂಡೆ. ನಾನು ಸ್ಲಿಪ್ಪರ್ಸ್ ನ ಪರ್ಚೇಸ್ ಮಾಡಿದೆ. ದಿಸ್ ಇಸ್ ಜಸ್ಟ್ ಫಾರ್ ₹100 ಅಷ್ಟೇ. ನಾನು ₹100 ಕೊಟ್ಟು ತಗೊಂಡೆ. ನೀವು ನಂಬಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕ್ವಾಲಿಟಿ ವೈಸ್ ಎಲ್ಲಾನು. ದಿಸ್ ಇಸ್ ಜೀನ್ಸ್ ಮೆಟೀರಿಯಲ್. ಇದು ಜೀನ್ಸ್ ಮೆಟೀರಿಯಲ್ ಇರುತ್ತಲ್ಲ, ಸೇಮ್ ಅದೇ ತರ ಇದೆ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನ್ನ ಹತ್ರ ಸೇಮ್ ಟು ಸೇಮ್ ಸ್ಲಿಪ್ಪರ್ಸ್ ಒಂದಿತ್ತು. ನಂಗೆ ಇದು ಸಿಕ್ಕಿದ ತಕ್ಷಣ ತುಂಬಾ ಖುಷಿ ಆಗೋಯ್ತು. ಇದನ್ನ ತಗೊಳ್ಳೇಬೇಕು ಅಂತ ತಗೊಂಡೆ. ತುಂಬಾನೇ ಚೆನ್ನಾಗಿದೆ, ನನ್ನ ಕಾಲ್ಗೆ ನಂಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇದೊಂದು ಜೊತೆ ತಗೊಂಡೆ. ಚೆನ್ನಾಗಿದೆ, ಇದ್ರ ಮೇಲೆಲ್ಲ ಡಿಸೈನ್ ಒಂಥರ ಎಲಿಗೆಂಟ್ ಆಗಿ ಕಾಣಿಸ್ತು ಇದು ನನಗೆ. ಆಕ್ಚುಲಿ ಇದು ಎಲಿಗೆಂಟ್ ಆಗಿ ಕಾಣುತ್ತೆ ಹಾಕೊಂಡಾಗ. ಸೊ ಈ ತರದ್ದು ಅಂದ್ರೆ ಕ್ವಾಲಿಟಿ ಎಲ್ಲ ಸಿಕ್ಕಾಪಟ್ಟೆ ಗ್ರೇಟ್ ಅಂತ ನಾನು ಏನು ಹೇಳಲ್ಲ. ₹100ಗೆ ಹೇಗೆ ಬರ್ಬೇಕೋ ಹಾಗೆ ಬಂದಿದೆ ಇದು. ಸೊ ದಿಸ್ ಇಸ್ ದ ಒನ್. ಅಂಡ್ ಇನ್ನು ನೆಕ್ಸ್ಟ್ ಬಂದು ಇದೊಂದು ಧೂಪ ಹಾಕೋದಿದು. ಈ ತರ ಇರುತ್ತೆ, ಇಲ್ಲಿ ಧೂಪ ಇಟ್ಟು ಹೀಗೆ ಹಾಕಿದ್ರೆ ಸ್ಮೆಲ್ ಬರುತ್ತೆ. ಇದೆಲ್ಲ ನಮ್ಮ ಅಮ್ಮ ತಗೊಂಡಿರೋ ಅಂತದ್ದು. ಇದು 150 ಹೇಳಿದ್ರು, ನಾವು ₹100 ಕೊಟ್ವಿ ಇದಕ್ಕೆ. ಇಯರಿಂಗ್ಸ್ ಎಲ್ಲ ನಮ್ಮಮ್ಮ ಚೂಸ್ ಮಾಡಿರೋದು. ಇದು ಅಷ್ಟೇ, ಇದು ಈ ತರ ಇದೆ. ಇದು ತಗೋ ಅಂದ್ರು, ಇದನ್ನೊಂದು ತಗೊಂಡೆ. ಅಂಡ್ ದೆನ್ ಇದಕ್ಕಂತೂ ನಾನು ಸಿಕ್ಕಾಪಟ್ಟೆ ಗುದ್ದಾಡಿ ತಗೊಂಡಿದ್ದೀನಿ ಅಲ್ಲೆಲ್ಲ. ಅಂದ್ರೆ ತುಂಬಾ ಬಾರ್ಗಿನ್ ಮಾಡಿದ್ದೀನಿ ಅಲ್ಲೆಲ್ಲ. ಒಂದೊಂದ್ ಕಡೆ 250, 200, 100, 150 ಈ ತರ ಹೇಳ್ತಾ ಇದ್ರು. ನಾನು ಫಸ್ಟ್ ಕೇಳಿದೆ, 200 ಹೇಳಿದ್ರು. ನಂಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಅನ್ನಿಸ್ತು. ನೆಕ್ಸ್ಟ್ ಒಂದ್ ಕಡೆ 250 ಹೇಳಿದ್ರು, ಅದೊಂಚೂರು ಚೆನ್ನಾಗಿತ್ತು, ಬಟ್ ನಂಗೆ ಅಷ್ಟು ಇನ್ವೆಸ್ಟ್ ಮಾಡಕ್ ಇಷ್ಟ ಆಗಲಿಲ್ಲ. ದೆನ್ 150 ಹೇಳಿದ್ರು, ಆಮೇಲೆ ಒಬ್ರು 100 ಹೇಳಿದ್ರು. ಸರಿ ಬಿಡು ತಗೊಂಡ್ಬಿಡೋಣ ಯಾಕೆ ಅಂತ ಅಂದ್ಬಿಟ್ಟು ಈ ತರ ಚೈನ್ ನಾನು ಸಿಕ್ಕಾಪಟ್ಟೆ ದಿವಸದಿಂದ ಹುಡುಕ್ತಾ ಇದ್ದೆ. ದಿಸ್ ಇಸ್ ಸೋ ಸಿಂಪಲ್ ಅಂಡ್ ಎಲಿಗೆಂಟ್. ನಾನು ಒಂದು ಮೂನ್ ಸ್ಟಾರ್ ಅಂಡ್ ಲಾಕ್ ಇರೋದು ನೋಡಿದೆ, ಅದು ₹250. ಅದು ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಎಲ್ಲ ಸ್ವಲ್ಪ ದಪ್ಪ ಇತ್ತು. ಬಟ್ ಇದು ಈ ತರ ಇದೆ, ಜಸ್ಟ್ ಫಾರ್ ₹100. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದು ಇಂಡೋ ವೆಸ್ಟರ್ನ್ ಡ್ರೆಸ್ಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಅಂತ ಈ ತರ ತಗೊಂಡೆ. 3 ಪೇರ್ಸ್ ಬರುತ್ತೆ, ಇದೊಂದು ಅಂಡ್ ಇದೊಂದು ಅಂಡ್ ಈ ಬೀಡ್ಸ್ ಒಂದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹೇಗೆ ಕಾಣಿಸ್ತಿದೆ ಇದು ಕಾಮೆಂಟ್ ಮಾಡಿ. ಈ ಕಡೆ ಇಡ್ತೀನಿ, ಕಾಣುತ್ತೆ ನೀಟಾಗಿ. ಸೊ ಹೀಗಿದೆ, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೀವು ನಂಬಲ್ಲ, ಇದಕ್ಕೆ ನಾನು ₹100 ಕೊಟ್ಟಿದ್ದೀನಿ ಅಂತ. ಅಂದ್ರೆ ದಿಸ್ ಇಸ್ ದ ಒನ್. ಇದು ಆಕ್ಚುಲಿ ನಾನು ತಗೊಳ್ತಾ ಇರ್ಲಿಲ್ಲ, ಓಕೆನಾ. ಅವ್ರು ಬಂದು ಅಜ್ಜಿ ಮಾರ್ತಾ ಇದ್ರು. ಶಿ ವಾಸ್ ಸೋ ಅಂದ್ರೆ ಸಿಕ್ಕಾಪಟ್ಟೆ ವಯಸ್ಸಾಗಿದೆ ಪಾಪ ಅವರಿಗೆ. ಮತ್ತೆ ಅವರು ನಮ್ಮೂರವರು. ಸೊ ನನಗೆ ಎಲ್ಲಾದ್ರೂ ನಮ್ಮೂರವ್ರನ್ನ ಕಂಡ್ಬಿಟ್ರೆ ನಂಗೆ ಸಿಕ್ಕಾಪಟ್ಟೆ ಒಂಥರ ಬೇಗ ಕನೆಕ್ಟ್ ಆಗ್ಬಿಡ್ತೀನಿ ನಾನು ನಮ್ಮೂರವ್ರ ಜೊತೆ. ಸೊ ಆ ಅಜ್ಜಿ ಅವರು ತೆಲುಗಲ್ಲಿ ಹೇಳ್ತಾ ಇದ್ರು ₹100 ಅಂತ. ನಾನು ಅಜ್ಜಿ ಯಾವ ಊರು ಅಂತ ಕೇಳಿದೆ. ಶಿ ಸೆಡ್ ಅಂಡ್ ಐ ವಾಸ್ ಲೈಕ್ ಪರ್ಚೇಸ್ ಮಾಡೋಣ ಪಾಪ, ಹೆಲ್ಪ್ ಆಗುತ್ತೆ ಅಂತ. ಸೊ ಇದನ್ನ ಪರ್ಚೇಸ್ ಮಾಡಿದೆ. ಇದಕ್ಕೆ ₹100 ಅಂದ್ರೆ ಬಿಲೀವ್ ಮಾಡ್ತೀರಾ, ಪಾಪ ಅಜ್ಜಿ ಎಷ್ಟು ವಯಸ್ಸಾಗಿದೆ, ಕುತ್ಕೊಂಡು ಇದನ್ನ ಮಾಡ್ತಾ ಇದ್ರು. ದಿಸ್ ಇಸ್ ಸೋ ಗುಡ್, ಕ್ವಾಲಿಟಿ ಅಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ ಐ ವಾಸ್ ಲೈಕ್ ಐ ಶುಡ್ ಬೈ ದಿಸ್. ಪಾಪ ಎಷ್ಟೊಂದು ಜನ ಎಲ್ಲೆಲ್ಲೋ ವೇಸ್ಟ್ ಮಾಡ್ಬಿಡ್ತೀವಿ, ಅಜ್ಜಿಗೆ ಪಾಪ ಹೆಲ್ಪ್ ಆದ್ರೂ ಆಗುತ್ತೆ ಅಂತ. ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್. ನಾನು ಯಾವ್ದು ಓಪನ್ ಮಾಡಿ ನೋಡೇ ಇಲ್ಲ ಹೇಳ್ಬೇಕು ಅಂತಂದ್ರೆ. ದಿಸ್ ಇಸ್ ಸೋ ಗುಡ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಆರ್ಟಿಫಿಷಿಯಲ್ ಅನ್ಸಲ್ಲ, ಅಷ್ಟು ಚೆನ್ನಾಗಿ. ಎಷ್ಟೊಂದು ದುಡ್ಡು ಕೊಟ್ಟು ಗೋಲ್ಡ್ ತಗೊಳಕ್ಕಿಂತ
ಈ ಥರ ತೊಗೊಳೋದು ಬೆಸ್ಟ್. ಬಟ್ ಯಾ ಗೋಲ್ಡೇ. ದಿಸ್ ಇಸ್ ಸೋ ಗುಡ್. ಸಖತ್ತಾಗಿದೆ. ಇಯರಿಂಗ್ಸ್ ಕೂಡ ಬರುತ್ತೆ ಇದಕ್ಕೆ. 100 ರುಪೀಸ್ ಅಂದರೆ ನಂಬ್ತೀರಾ, ಆನ್ಲೈನಲ್ಲೂ ನಿಮ್ಗೆ ಇಷ್ಟು ಕಮ್ಮಿಗೆ ಸಿಗೋದೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಮೈ ಫೇವ್ರೆಟ್ ಟಡಾ ಐ ಶ್ಯಾಡೋ ಪ್ಯಾಲೆಟ್. ಇದನ್ನ ನಾನು ಸೇಲಲ್ಲಿ ತೊಗೊಂಡಿಲ್ಲ. ನಾನು ಹೇಳಿದ್ನಲ್ಲ ಗಾಂಧಿ ಬಜಾರ್ ಹತ್ರ ಒಂದು ಶಾಪ್ ಇತ್ತು ಅಂತ, ಅಲ್ಲಿ ಪರ್ಚೇಸ್ ಮಾಡಿದೆ. ಫಸ್ಟ್ ಟೈಮ್ ನಾನು ಬ್ಯೂಟಿ ಪ್ರಾಡಕ್ಟ್ನ ಕೂಡ ಅನ್ಬಾಕ್ಸ್ ಮಾಡೋದೇ ಹಾಗೆ ವಿಡಿಯೋಗೋಸ್ಕರ ಇಟ್ಟಿದ್ದೀನಿ. ಸೊ ಒಂಚೂರು ಧೂಳಾಗಿದೆ ಇದು. ಸೊ ಅವ್ರು ಎಷ್ಟೊಂದು ಶೇಡ್ ಇಟ್ಟಿದ್ರು, ಇದು ತೊಗೊಳ್ಳಿ ಅದು ತೊಗೊಳ್ಳಿ ಅಂತ. ದೆನ್ ಐ ವಾಸ್ ಲೈಕ್ ನಂಗೆ ನ್ಯೂಡ್ ಶೇಡ್ಸ್ ಬೇಕು ಅಂತ. ದೆನ್ ಅವರೇ ಸಜೆಸ್ಟ್ ಮಾಡಿದ್ರು, ಇದು ತೊಗೊಳ್ಳಿ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ. ಟಡಾ ಆನ್ಲೈನಲ್ಲೆಲ್ಲ ನಾನು ಸರ್ಚ್ ಮಾಡಿದೆ. ಆ್ಯಕ್ಚುಲಿ ಆನ್ಲೈನಲ್ಲಿ 200-250 ಕಮ್ಮಿ ಯಾವುದೂ ಇರಲಿಲ್ಲ. ಅವ್ರು ಒಳ್ಳೆ ರೀಸನಬಲ್ ಪ್ರೈಸ್ಗೆ ನಂಗೆ ಹಾಕ್ಕೊಟ್ರು. ಸೊ ದಿಸ್ ಇಸ್ ಹೌ ದ ಶೇಡ್ ಲುಕ್ಸ್. ಮ್ಯಾಟ್ ಇದೆ, ಶಿಮ್ಮರ್ಸ್ ಇದೆ, ಬ್ಲ್ಯಾಕ್ ಮೇನ್ ಆಗಿದೆ ನನ್ನ ಐಬ್ರೋಸ್ಗೆ. ಸೊ ನನಗೆ ಈ ಸ್ಮೆಲ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈ ಸೌಂಡು ನನಗೆ ಅಬ್ಸೆಷನ್ ಮೇಕಪ್ಸ್ ಅಂದರೆ. ಇದು ಅಷ್ಟೇ ಅಮ್ಮನ್ ಸೆಲೆಕ್ಷನ್ ಇಯರಿಂಗ್ಸ್. ಇದ್ರಲ್ಲಿ ನಾನು ಗೋಲ್ಡ್ ತೊಗೊಳ್ಳೋಣ ಅಂದೆ, ಬೇಡ ಸಿಲ್ವರೇ ತೊಗೊಳ್ಳಿ ಎಲ್ಲ ಡ್ರೆಸ್ಗೂ ಸೂಟ್ ಆಗುತ್ತೆ ಅಂತ ಅವರೇ ಇದನ್ನು ಹೇಳಿದ್ದು. ಹಾರ್ಟ್ ಶೇಪಲ್ಲಿದೆ, ಮಧ್ಯ ಒಂದು ಸ್ಟೋನ್ ಬರುತ್ತೆ. ದಿಸ್ ಇಸ್ ಆಲ್ಸೋ 10 ರುಪೀಸ್. ಇಯರಿಂಗ್ಸ್ ಎಲ್ಲ 10 ರುಪೀಸ್. ಆ್ಯಂಡ್ ಎಲ್ಲೇ ಹೋದರೂ ಏನೇ ತೊಗೊಂಡ್ರು ನಾನು ಬಟ್ಟೆ, ಅದು ಬ್ಲೂ ಕಲರ್ ಬಟ್ಟೆ ಇಲ್ಲದೆ ವಾಪಸ್ಸೇ ಬರಲ್ಲ. ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅದೇನೋ ನನಗೆ ಬ್ಲೂ ಕಲರ್ ಮೇಲೆ ಕಣ್ಣು ಹೋಯಿತು. ಸೊ ದಿಸ್ ಇಸ್ 150 ರುಪೀಸ್. ಚೆನ್ನಾಗಿದೆ. ಯಾವುದೋ ಯೂಸ್ ಮಾಡಿರೋ ಅಂಥದ್ದಲ್ಲ ಇದು, ನಾನು ನೋಡ್ಬಿಟ್ಟೆ ತೊಗೊಂಡೆ ಅದಕ್ಕೆ ಅಂತಾನೆ. ಎಲ್ಲ ಟ್ಯಾಗ್ ಆಗಿರ್ಬೋದು, ಯೂಸ್ ಮಾಡಿರೋದಾದರೆ ಇದು ಕಟ್ ಆಗುತ್ತೆ. ನಾನು ಆ ಥರ ತೊಗೊಂಡಿದ್ದೀನಿ 1-2 ಸತಿ, ಕಟ್ ಆಗಿರುತ್ತೆ. ಬಟ್ ಇದೇನು ಕಟ್ ಆಗಿಲ್ಲ. ಬಟ್ ಏನು ಮಾಡಿದ್ದೀನಿ ಅಂದರೆ ತುಂಬ ಲೂಸ್ ಸೈಜ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಇಟ್ಸ್ ಓಕೆ, ಮನೆ ಹತ್ರ ಹಾಕೊಳ್ಳೋಣ ಅಂದ್ಕೊಂಡೆ. ಇದು ಈ ಥರ ಬರುತ್ತೆ ಕೆಳಗಡೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ದಿಸ್ ಇಸ್ ಸೋ ಪ್ರಿಟಿ. ಚೆನ್ನಾಗಿದೆ. ಸ್ಲೀವ್ಸು ಅಷ್ಟೇ ಒಂಥರ 3/4 ಬರುತ್ತೆ. ನನ್ನ ಹತ್ರ ಈ ಥರದ್ದು ಯಾವುದೂ ಇರಲಿಲ್ಲ. ಸೊ ಇದು ಅಷ್ಟೇ, ಇದೊಂದು ತೊಗೊಂಡೆ. ಏನೋ ZR ಅಂತ ಬಂದಿದೆ, ಬಟ್ ದಿಸ್ ಇಸ್ ನಾಟ್ ಅ ಬ್ರ್ಯಾಂಡೆಡ್ ಒನ್. ಆ್ಯಂಡ್ ಯಾ ದಟ್ಸ್ ಇಟ್. ಇದೊಂದು ಬ್ಯಾಗ್. ಆ್ಯಂಡ್ ಹೌ ಕ್ಯಾನ್ ಐ ಮಿಸ್ ಕಡಲೆಕಾಯಿ ಪರ್ಚೇಗೆ ಹೋದ್ಮೇಲೆ. ಸೊ ಕಡಲೆಕಾಯಿ ಕೂಡ ಪರ್ಚೇಸ್ ಮಾಡಿದ್ವಿ, ಅದೆಲ್ಲ ನೆನ್ನೆನೆ ತಿಂದು ಕೂಡ ಖಾಲಿ ಮಾಡಿದ್ವಿ. ಆ್ಯಂಡ್ ಚೆರಿ ಪರ್ಚೇಸ್ ಮಾಡಿದೆ, ತಿನ್ನೋ ಚೆರಿ. ಆ್ಯಂಡ್ ದಟ್ಸ್ ಇಟ್ ಅಷ್ಟೇ. ಐ ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಅಲ್ಲಿ ಮತ್ತಷ್ಟು ಇದೇ ರೀತಿ ಬ್ಯೂಟಿ ರಿಲೇಟೆಡ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹೇಗೆ ಅನ್ನಿಸ್ತು ಈ ವಿಡಿಯೋ? ನಾನು ಏನಾದರೂ ಜಾಸ್ತಿ ಎಕ್ಸೈಟ್ ಆಗಿ ನಿಮ್ಗೆ ಅದು ಓವರ್ ಆ್ಯಕ್ಟಿಂಗ್ ಅನಿಸಿದರೆ ಐ ಆಮ್ ವೆರಿ ಮಚ್ ಸಾರಿ. ಬಟ್ ನನಗೆ ಮೇಕಪ್ ಪ್ರಾಡಕ್ಟ್ಸ್ ಇದೆಲ್ಲ ಅಂದಾಗ ಸ್ವಲ್ಪ ಜಾಸ್ತಿ ಎಕ್ಸೈಟ್ ಆಗಿಬಿಡ್ತೀನಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಹಾಗೆ ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರೋ ಎಲ್ಲ ವಿಡಿಯೋಸ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ.